योऽन्तः प्रविश्य मम वाचमनां सुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति निर्भावा दृढमो कोऽपि वाग्मी जडमतिरभिजन्तुर्जायते प्राज्ञमूर्तिः सकलवचनचेतो देवता सा मम वचसि धत्तां सन्निधिं मानसे च तपो विद्याविरक्त्यादि सद्गुणं भाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सुधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಭಗವಂತ ತನ್ನ ವಿಲಕ್ಷಣವಾಗಿರತಕ್ಕಂತಹ ವೈಭವದ ಬಗ್ಗೆ ಜಗನ್ನಾಥದಾಸರು ತಮ್ಮ ಕೃತಿಯಲ್ಲಿ ಕರುಣಾಸಂಧಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಕಾರುಣ್ಯ ಎಂತಹದ್ದು ಅಂತ ಕೇಳಿದಾಗ ಎಲ್ಲಿ ತಾನಿರ್ತಾನೆ ಎಂಬುದನ್ನು ನಮಗೆ ಜಗನ್ನಾಥದಾಸರು ಹೇಳ್ತಾರೆ. ರಸಕ್ಕೆ ರಸರೂಪ ಜಾತರೂಪೋದರ ಭವ್ಯಾದ್ಯರಾಲೋದ್ ಅಪ್ರತಿಮ ಪ್ರಭಾವ. ಭಗವಂತನ ಸ್ವಭಾವ ಎಂತಹದ್ದು ಅಂತಂದರೆ ಅಪ್ರತಿಮ, ಯಾರಿಂದಲೂ ಕೂಡ ಅನುತ್ತಮ, ಯಾರಿಗೂ ಕೂಡ ಅವನನ್ನು ಎದುರಿಸಲಿಕ್ಕೆ ಅಸಾಧ್ಯವಾಗಿರತಕ್ಕಂತಹ ಸ್ವಭಾವ ಭಗವಂತನದ್ದು. ಅಂತಹ ಅಪ್ರತಿಮ ಸ್ವಭಾವದ ಗಮನಾವನಾಗಿರ್ತಕ್ಕಂಥವನು ಭಗವಂತ. ಅಷ್ಟು ಮಾತ್ರವಲ್ಲದೆ ಭಗವಂತ ಎಲ್ಲ ರಸಕ್ಕೆ ರಸರೂಪ ಅಂತ ಹೇಳಿಕೊಂಡು ರಸಾದಿಗಳಲ್ಲಿ ರಸೋಹಮತ್ಸು ಕೌಂತೆಯ ರಸಾದಿಗಳಲ್ಲಿ ರಸವನ್ನು ನೀಡಿ ಅದರಲ್ಲಿ ತಾನು ಇರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡು ಆ ಭಗವಂತ ಇರ್ತಾನೆ ಎಂಬುದನ್ನು ಹೇಳಿದ ನಂತರ ಯಾಕೆ ಅಂತಂದರೆ ಎಮ್ಮೊಡೆಯ ಆಡುತ್ತಲಿಪ್ಪ ನಮ್ಮ ಅಪ್ಪ ಅಂದರೆ ಭಗವಂತನ ಯಾಕೆ ಏನು ಜಗನ್ನಾಥದಾಸರು ಅವನನ್ನು ಹೇಳುವಾಗ ಆಚಾರ್ಯರು ಹೇಗೆ ಹರಿದೇವ ಜಗತ್ಪಿತೃ ಮಾತೃಗತಿ ಅಂತ ಹೇಳಿಕೊಂಡು ಭಗವಂತ ಇಡೀ ಜಗತ್ತಿಗೆ ಅವನು ಪಿತೃ ಮಾತೃ ಅಂತ ಅನಿಸಿಕೊಂಡು ತಾನು ಇರತಕ್ಕಂಥವನು ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಅವನನ್ನು ಜಗನ್ನಾಥದಾಸರು ಹೇಳುವಂತಹ ಬಗೆ, ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜವಂದಿರಲಿ ಬೇಡಿದ ಅನಿತ್ತ ಆದರಿಸುವಂಥದಲ್ಲಿ ಹಿಂದೆ ಮುಂದೆಡ ಬಲದಿ ಒಳ ಹೊರಗಿಂದಿರೇಶನು ತನ್ನವರೆಂದು ಸಲಹುವ ಆಗಸದ ಮೂಲೆತ್ತ ನೋಡಿದರು. ಭಗವಂತ ಯಾವ ರೀತಿಯಾಗಿ ಸಲಹುತ್ತಾನೆ ಭಕ್ತರನ್ನು, ಭಗವಂತ ಸಲಹುವಂತಹ ಬಗೆ ಹೇಗೆ ಅಂತ ಅಂದರೆ ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ತಂದೆ ತಾಯಿಗಳು ಇಡೀ ಜಗತ್ತಿಗೆ ಯೋನಃಪಿತ ಜನಿತ ಯೋ ವಿಧಾತ ಅಂತ ಹೇಳಿಕೊಂಡು ಜಗತ್ತಿಗೆ ತಂದೆ ತಾಯಿಯ ಸ್ಥಾನದಲ್ಲಿರತಕ್ಕಂಥವನು ಭಗವಂತ. ಆದ್ದರಿಂದ ಯೋನಃಪಿತ ಜನಿತ ಅಂತ ಹೇಳಿಕೊಂಡು ಅವನನ್ನು ಕೊಂಡಾಡುತ್ತಾರೆ. ಮತ್ತೆ ಅದಾದ ಮೇಲೆ ಮುಂದೆ ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ ಅಹಂ ಬೀಜಪ್ರದ ಪಿತ, ಇಡೀ ಜಗತ್ತಿಗೆ ಪಿತೃಸ್ಥಾನದಲ್ಲಿರತಕ್ಕಂಥವನು ನಾನು ಎಂಬುದಾಗಿ ಹೇಳಿದಂತಹ ಮಾತುಗಳು ಬೇಕಾದಷ್ಟು ಕಡೆಗಡೆ ಇದೆ. ಅದಾದ ಮೇಲೆ ಇಲ್ಲಿ ಈ ಪದ್ಯದಲ್ಲಿ ಜಗನ್ನಾಥದಾಸರು ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ,
ಜಗತ್ತಿನಲ್ಲಿ 5 ಮಂದಿ ಪಿತೃ ತನಿಸಿಕೊಳ್ತಾರೆ. ಯಾರೆಲ್ಲ ಅಂತ ಕೇಳಿದರೆ, ಜನಿತ ಚೋಪನೇತ ಚ ಯಶ್ಚ ವಿದ್ಯಾ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಸ್ಮೃತಾ ಅಂತ ಹೇಳಿಕೊಂಡು, ಪಿತೃ ಅಂತ ಎಂಬುದಕ್ಕೆ ಪಾತಿ ಇದೆ ಪಿತೃ. ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಪಿತೃ ಅಂತ ಕರೀತಾರೆ. ಯಾರೆಲ್ಲ ಅಂತ ಕೇಳಿದ್ರೆ, ಒಬ್ಬರು ನಮ್ಮನ್ನು ಜಗತ್ತಿಗೆ ನಾವು ಬರಲಿಕ್ಕೆ ಕಾರಣರಾಗಿರತಕ್ಕಂಥವರು ಜನಿತ ಅಂತ. ನಾವು ಈ ಜಗತ್ತಿಗೆ ಯಾರಿಂದಾಗಿ ಬಂದಿದ್ದೇವೆಯೋ ಅವರು ಮೊದಲಿಗೆ ಪಿತೃ ಅಂತ ಅನಿಸಿಕೊಳ್ತಾರೆ. ಮತ್ತು ಉಪನೇತ, ಯಾರು ನಮಗೆ ಈ ಬ್ರಹ್ಮವಿದ್ಯೆಯನ್ನು ಬ್ರಹ್ಮೋಪದೇಶವನ್ನು ಮಾಡಿದ್ದಾರೋ ಅವರು ಪಿತೃ ಅಂತ ಅನಿಸಿಕೊಳ್ತಾರೆ. ಅಷ್ಟು ಮಾತ್ರವಲ್ಲದೆ ಯಶ್ಚ ವಿದ್ಯಾಂ ಪ್ರಯಚ್ಛತಿ, ಯಾರು ನಮಗೆ ವಿದ್ಯಾದಾನವನ್ನು ವಿದ್ಯಾದಿಗಳನ್ನು ಕೊಡ್ತಾರೋ ಅವರು ಕೂಡ ಪಿತೃ ಅಂತ ಅನಿಸಿಕೊಳ್ತಾರೆ. ಅದಾದ ಮೇಲೆ ಅನ್ನದಾತ ಭಯತ್ರಾತ, ಅನ್ನವನ್ನು ನೀಡಿ ಸಲಹತಕ್ಕಂತಹದ್ದು. ಅಷ್ಟು ಮಾತ್ರವಲ್ಲದೆ ನಮಗೆ ಆಗತಕ್ಕಂತಹ ಭಯಾದಿಗಳನ್ನು ಪರಿಹಾರ ಮಾಡುವಂತಹದ್ದು. ಇವರು 5 ಮಂದಿ ಪಿತೃ ಅಂತ ಅನಿಸಿಕೊಳ್ತಾರೆ. ಅದರಲ್ಲಿ ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ. ತಂದೆ ತಾಯಿಯ ಕೆಲಸ ಏನು ಅಂತಂದರೆ, ಮಗುವಿಗೆ ಆಗತಕ್ಕಂತಹ ಭಯವನ್ನು ಪರಿಹಾರ ಮಾಡುವಂತಹದ್ದು ತಂದೆ ತಾಯಿಯ ಮೊದಲ ಕರ್ತವ್ಯ. ಮಗುವನ್ನು ಜಗತ್ತಿಗೆ ತರುವುದು ಮಾತ್ರವಲ್ಲ ತಂದೆ ತಾಯಿಯ ಕೆಲಸ, ಮತ್ತು ಜಗತ್ತಿಗೆ ಬಂದಿರತಕ್ಕಂತಹ ಮಗುವಿನ ಭಯವನ್ನು ಪರಿಹಾರ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹ ಯೋಗ್ಯವಾಗಿರತಕ್ಕಂತಹ ಸಂಸ್ಕಾರವನ್ನು ನೀಡಿ, ಅದಾದ ಮೇಲೆ ಅದನ್ನು ಉದ್ಧಾರ ಮಾಡುವಂತಹ ಕೆಲಸವೂ ಕೂಡ ತಂದೆ ತಾಯಿಯದ್ದು. ಅದನ್ನು ಹೇಳ್ತಾರೆ ದಾಸರು, ತಮ್ಮ ಶಿಶುವಿಗೆ ಬಂದ ಭಯಗಳ, ಆ ಮಗುವಿಗೆ ಯಾವುದರಿಂದ ಭಯ ಬರ್ತದೋ ಆ ಎಲ್ಲ ಭಯವನ್ನು ಕೂಡ ಪರಿಹಾರ ಮಾಡ್ತದೆ ತಂದೆ ತಾಯಿಗಳು. ಆ ಪರಿಹಾರ ಮಾಡುವಂಥವರು ಮತ್ತೆ ನಿಜ ಮಂದಿರದಿ ಬೇಡಿದದಿತ್ತ ಆದರಿಸುವರು. ಆ ಕೇವಲ ಅಷ್ಟು ಮಾತ್ರವಲ್ಲದೆ ಆ ಮಗು ಏನು ಕೇಳ್ತದೋ ಅದನ್ನು ನೀಡ್ತಾರೆ. ತಂದೆ ತಾಯಿಯ ಕೆಲಸ ಏನು ಅಂತಂದರೆ, ಕೇವಲ ಜಗತ್ತಿಗೆ ಮಗುವನ್ನು ತರುವಂತಹದ್ದು ಕೇವಲ ಇಷ್ಟು ಮಾತ್ರ ತಂದೆ ತಾಯಿಯ ಕೆಲಸ ಅಂತ ಅನಿಸಿಕೊಳ್ಳೋದಿಲ್ಲ. ತಂದೆ ತಾಯಿ ಮುಖ್ಯವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು ಏನು ಅಂತ ಕೇಳಿದರೆ, ಆ ತಂದೆ ಆ ತಾಯಿ ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವಂತಹದ್ದು ಅತೀ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು. ಕೇವಲ ಜಗತ್ತಿಗೆ ಆ ಒಂದು ಮಗುವನ್ನು ತಂದಿರುವಂತಾದರೆ ತಂದಂತಹದ್ದಷ್ಟೇ ಆಯಿತು. ಆದರೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹದ್ದು ಏನು ಅಂತ ಕೇಳಿದರೆ, ಅದಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರಾದಿಗಳನ್ನು ಕೊಡುವಂತಹದ್ದು ಅತೀ ಅವಶ್ಯಕ. ಅದಕ್ಕೋಸ್ಕರವಾಗಿ ಇಲ್ಲಿ ದಾಸರು ಹೇಳ್ತಾರೆ, ಆ ಮಗುವಿಗೆ ಎಲ್ಲ ಭಯವನ್ನು ಪರಿಹಾರ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಆ ಮಗು ಕಾಲಕಾಲಕ್ಕೆ ಏನು ಕೇಳ್ತದೋ ಅದನ್ನು ನೀಡುತ್ತಾರೆ. ಮಗುವಿಗೆ ಕೊಡಬೇಕಾಗಿರ್ತಕ್ಕಂತಹದ್ದನ್ನು ಕೊಡ್ತಾರೆ. ಕೊಟ್ಟು ಅದನ್ನು ಉದ್ಧಾರ ಮಾಡುವಂತಹದ್ದು ಕೂಡ ತಂದೆ ತಾಯಿಯ ಕೆಲಸ. ಅದೇ ರೀತಿಯಾಗಿ ಆ ತಂದೆ ತಾಯಿಗಳು ಮಾಡ್ತಾರೆ. ಆ ತಂದೆ ತಾಯಿ ಆ ಮಗುವಿಗೆ ಕಾಲಕಾಲಕ್ಕೆ ಬೇಕಾಗಿರತಕ್ಕಂತಹ ಅಸನವಸನಾದಿಗಳನ್ನು ಅಥವಾ ಅದಕ್ಕೆ ಬೇಕಾಗಿರತಕ್ಕಂತಹ ಏನು ನೀಡಬೇಕು ಅದನ್ನು ನೀಡುತ್ತಾರೆ. ಅದನ್ನು ನೀಡಿ, ಇದು ತಂದೆ ತಾಯಿಯ ಕೆಲಸ. ತಂದೆ ತಾಯಿ ಸಹಜವಾಗಿ ಮಗುವಿನ ಏಳಿಗೆಯನ್ನು, ಮಗುವಿನ ಕಾಳಜಿಯಿಂದಾಗಿ ಎಲ್ಲವನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ಆದರೆ ಭಗವಂತ ಹಾಗಲ್ಲ. ಆಚಾರ್ಯರು ಭಗವಂತನನ್ನು ಹೇಳುವಾಗ ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ, ಜಗತ್ತಿಗೆ ಪಿತೃ ಮಾತೃ ಯಾರು ಅಂತ ಕೇಳಿದರೆ ಹರಿರೇವ ಜಗತ್ ಪಿತೃಮಾತೃಗತಿ. ಜಗತ್ತಿಗೆ ಗತಿ ಯಾರು ಅಂತ ಕೇಳಿದರೆ ಭಗವಂತ ಮಾತ್ರ. ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ಗತಿ ಅಂತ ಅನಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತನೇ ಅತೀ ಮುಖ್ಯವಾಗಿರತಕ್ಕಂತಹ ಗತಿ ಅಂತ ಅನಿಸಿಕೊಳ್ಳುತ್ತಾನೆ. ಆದ್ದರಿಂದ ಆ ಭಗವಂತ ಎಂಥವನು ಅಂತ ಕೇಳಿದರೆ, ತನ್ನ ಭಕ್ತರನ್ನು ಆಕಾಶದಂತೆ ಅಂತ ಅವನಿಗೆ ದೃಷ್ಟಾಂತವನ್ನು ಕೊಡ್ತಾರೆ. ಅಗಸ ಹೇಗೆ ವ್ಯಾಪ್ತವಾಗಿ ಇಡೀ
ಆಕಾಶ ಅದು ಒಂದು ದೇಶದಲ್ಲಿ ಮಾತ್ರ ಉಂಟೋ, ಒಂದು ಕಾಲದಲ್ಲಿದೆಯೋ? ಇಲ್ಲ. ಆಕಾಶ ಎಂಬುದು ಸರ್ವತ್ರ ವ್ಯಾಪ್ತ, ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತವಾಗಿರತಕ್ಕಂತಹದ್ದು ಯಾವುದು ಅಂತಂದರೆ ಆಕಾಶ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ನಮ್ಮನ್ನ ಹಿಂದೆ ಮುಂದೆ ಎಡ ಬಲ ಒಳ ಹೊರಗೆ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮನ್ನ ಉದ್ಧಾರ ಮಾಡುವವನು ಯಾರು? ಅದು ಭಗವಂತ. ಯಾಕೆ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಭಗವಂತ ಎಲ್ಲಿ ಎಲ್ಲಿ ಇದ್ದಾನೆ ಅಂತ ಕೇಳಿದಾಗ, ಅಂತರ್ಬಹಿಶ್ಚ ಇಡೀ ಬ್ರಹ್ಮಾಂಡದ ಒಳ ಹೊರಗೆ ತಾನು ವ್ಯಾಪಿಸಿಕೊಂಡು ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅಂತಹ ಭಗವಂತ ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪಿಸಿಕೊಂಡು ಇಂದಿರೇಶನು ತನ್ನವರೆಂದು ಅವನು ಭಗವಂತನ ರಕ್ಷಣೆ ಹೇಗೆ ಅಂತ ಕೇಳಿದರೆ ಎಲ್ಲ ಕಡೆಗಳಲ್ಲೂ ಕೂಡ ರಕ್ಷಣೆ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಅವನ ರಕ್ಷಣೆ ನಮಗೆ ಗೊತ್ತಾಗುವುದಿಲ್ಲ. ಭಗವಂತ ಹೇಳುವಾಗ ನಾರಾಯಣ ವರ್ಮದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹ ಒಂದು ಬಗೆ ಇದೆ. ಅದು ಹೇಗೆ ಅಂತ ಕೇಳಿದ್ರೆ, ವಿದಿಕ್ಷು ದಿಕ್ಷೂರ್ಧ್ವ ಮದಸ್ಸಮಂತ ಅಂತರ್ಬಹಿರ್ ಭಗವಾನ್ ನರಸಿಂಹ ಪ್ರಹಾಪಯನ್ ಲೋಕಭಯನ್ ಸುನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ವಿದಿಕ್ಷು ದಿಕ್ಷು ಊರ್ಧ್ವಂ ಅಧಃ. ವಿದಿಕ್ಕು ದಿಕ್ಕು ಊರ್ಧ್ವ ಅಧ, ಯಾವ ದಿಕ್ಕುಗಳಲ್ಲಿಯೂ ಕೂಡ ಭಗವಂತ ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ? ವಿದಿಕ್ಷು ದಿಕ್ಷೂರ್ಧ್ವ ಮದಸ್ಸವಂತಾತ್, ಎಲ್ಲ ಕಡೆಗಳಲ್ಲೂ ಕೂಡ ಬರತಕ್ಕಂತಹ ಭಯವನ್ನು ಭಯದಿಂದಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತ ತೇಜಾ. ನರಸಿಂಹನ ಸ್ವರ, ಭಗವಂತನ ಆ ಸ್ವರ ಹೇಗಿದೆ ಅಂತ ಕೇಳಿದರೆ, ಎಲ್ಲವನ್ನೂ ಕೂಡ ಭಯವನ್ನೂ ಕೂಡ ಪರಿಹಾರ ಮಾಡುವಂತಹ ಸಾಮರ್ಥ್ಯ ಅದಕ್ಕಿದೆ. ಅಂತಹ ಅದ್ಭುತವಾಗಿರತಕ್ಕಂತಹ ಒಂದು ಸ್ವರ ಆ ಭಗವಂತನದ್ದು. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಅದನ್ನು. ಅದೇ ರೀತಿಯಾಗಿ ಚಕ್ರಗ್ರತಸ್ಥಾಗದೋ ಹರಿರಸ್ತು ಪಶ್ಚಾತ್ ತತ್ಪಾರ್ಶಯೋ ದುದರಸಿ ಮಧುಹಾಜನಶ್ಚ ಅಂತ ಹೇಳಿಕೊಂಡು ಅಂತರ್ಬಹಿಷ್ಯ ತತ್ಸರ್ವಂ. ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ಅವನ ಆಯುಧಗಳು ಅವನ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಎಂಬುದಾಗಿ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತಹದ್ದಿದೆ. ಅದೇ ರೀತಿಯಾಗಿ ಆ ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದುಕೊಂಡು ಎಡಕ್ಕೆ ಬಲಕ್ಕೆ ಮುಂದೆ ಹಿಂದೆ ಮೇಲುಗಡೆ ಕೆಳಗಡೆ ಎಲ್ಲ ಕಡೆಗಳಲ್ಲೂ ಬರತಕ್ಕಂತಹ ಆಪತ್ತುಗಳನ್ನು ಆ ಆಪತ್ತುಗಳಿಂದ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ದಾಸರೂ ಕೂಡ ಭಗವಂತನಲ್ಲಿ ಏನು ಮಾಡ್ತಾನೆ, ಭಗವಂತ ಏನು ಕೊಡ್ತಾನೆ ಅಂತ ಕೇಳಿದರೆ, ನಿಜ ಮಂದಿರದಿ ಬೇಡಿದರಿತ್ತು ಆಧರಿಸುವನು. ಏನನ್ನ ಕೇಳ್ತೇವೆಯೋ ಕೇಳುವುದನ್ನು ಕೊಡ್ತಾನೆ ಭಗವಂತ. ನಾವು ದೇವರಲ್ಲಿ ನಮ್ಮ ಬಗೆ ಹೇಗೆ ಅಂತ ಕೇಳಿದರೆ, ನಮಗೆ ದೇವರ ನೆನಪಾಗುವುದು ಯಾವಾಗ ಅಂತ ಕೇಳಿದರೆ, ನಮ್ಮ ಬಯಕೆಗಳು ನಮಗೆ ಈಡೇರಿಕೆಗಳು ಏನಾದರೂ ಕೂಡ ಬೇಕು ಅಂತ ಆದಾಗ ನಮಗೆ ದೇವರು ಬೇಕು ಅಂತ ಅನಿಸಿಕೊಳ್ತದೆ. ನನಗೆ ದೇವರ ನೆನಪು ಯಾವಾಗ? ಸಂಕಟ ಬಂದಾಗ ವೆಂಕಟರಮಣ. ದೇವರು ನೆನಪಾಗುವಂತಹದ್ದು ಏನೋ ಒಂದು ಕಷ್ಟ ಕೊಡಬೇಕು ಅಥವಾ ಕಷ್ಟ ಬರಬೇಕು. ಸಂಕಟ ಬಂತು ಅಂತ ಹೇಳಿದ್ರೆ, ಏನೋ ಕಷ್ಟ ಬಂತು ಅಂತಾದರೆ ಆವಾಗ ನಮಗೆ ದೇವರ ನೆನಪಾಗ್ತದೆ. ನನಗೆ ಇದು ಇಲ್ಲ, ಅದಕ್ಕೋಸ್ಕರವಾಗಿ ನಾನು ದೇವರ ಬಳಿಗೆ ಹೋಗಬೇಕು. ಅದಾದಾಗ ನಾನು ದೇವರಲ್ಲಿ ಕೇಳಬೇಕು. ನನಗೂ ದೇವರಿಗೂ ಸಂಬಂಧ ಯಾವಾಗ ಎಂತಹದ್ದು ಅಂತ ಕೇಳಿದ್ರೆ, ಕೇವಲ ಒಂದು ಕೊಳ್ಳುವಿಕೆಯ ಸಿಸ್ಟಮ್. ನಮಗೂ ದೇವರಿಗೂ ಎಲ್ಲಿಯ ತನಕ ಒಂದು ಬೇಕು ಅಂತ ಎನಿಸಿಕೊಳ್ಳುವುದು. ನನಗೆ ದೇವರು ಯಾವುದೋ ಒಂದು ಇಲ್ಲ, ನನ್ನಲ್ಲಿ ಯಾವುದೋ ಒಂದು ವಸ್ತು ಇಲ್ಲ, ಅದನ್ನು ಕೇಳಲಿಕ್ಕೋಸ್ಕರವಾಗಿ ನಾನು ದೇವರಲ್ಲಿ ಅದನ್ನು ಕೇಳುವಂತಹದ್ದು. ದೇವರು ನನಗೆ ಆ ವಿಚಾರವನ್ನು ಕೊಟ್ಟ ಅಂತ ಅಂದರೆ, ಅದಾದ ಮೇಲೆ ನನಗೆ ದೇವರಿಗೂ ನನಗೂ ಸಂಬಂಧ ಇಲ್ಲ. ನನಗೂ ದೇವರಿಗೆ ನನಗೆ ಯಾವುದೋ ಒಂದು ವಸ್ತು ಬೇಕು ಅಂತ, ನನಗೆ ಮನೆ ಇಲ್ಲ, ನನಗೆ ಮನೆ ಬೇಕು ಅಂತ ಆದಾಗ ದೇವರು ನೆನಪಾಗ್ತಾನೆ, ಮನೆ ಕೊಟ್ಟ. ಅದಾದ ಮೇಲೆ ನನಗೂ ದೇವರಿಗೂ ಸಂಬಂಧ ಇಲ್ಲ.
ನನಗೆ ಮಕ್ಕಳಿಲ್ಲ, ಮಕ್ಕಳು ಬೇಕು ಅಂತಾಗುವಾಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದೇವರನ್ನ ಯೋಗ್ಯತೆ ಉಂಟು ಅಂತಾದರೆ ದೇವರು ನನಗೆ ಮಕ್ಕಳು ಕೊಟ್ಟ, ಅದಾದ ಮೇಲೆ ದೇವರು ನನಗೆ ನೆನಪಿಲ್ಲ. ನನಗೂ ದೇವರಿಗೂ ಸಂಬಂಧ ಎಂತಹದ್ದು ಅಂತ ಕೇಳಿದ್ರೆ ಒಳ್ಳೆಯ ಉದಾಹರಣೆ ಅದೊಂದು ಕೊಂಡುಕೊಳ್ಳುವಿಕೆಯ ಸಿಸ್ಟಮ್. ನಾನು ದೇವರಿಗೆ ಇಂತಹ ಒಂದು ಸೇವೆಯನ್ನು ಕೊಡ್ತೇನೆ, ಈ ದೇವರು ನನಗೆ ಇಂತಹ ಒಂದು ಉಪಕಾರವನ್ನು ಮಾಡಲಿ. ದೇವರು ನನಗೆ ಏನಾದರೂ ಕೊಟ್ಟರೆ ಮಾತ್ರ ನನಗೆ ದೇವರು, ಆವಾಗ ನನಗೆ ದೇವರಲ್ಲಿ ನಂಬಿಕೆ. ಇಲ್ಲದಿದ್ದರೆ ದೇವರು ನನಗೆ ಕೊಟ್ಟಿಲ್ಲ ಅಂತಾದರೆ ದೇವರಿಲ್ಲ, ಏನೋ ಸುಮ್ಮನೆ ಕಾಟಾಚಾರ ಅಂತ ಎಂಬಂತಹ ಭಾವನೆ ನಮಗೆ. ಆದರೆ ದೇವರನ್ನ ಯಾವ ರೀತಿಯಾಗಿ ಕೇಳಬೇಕು ಅಂತ ಕೇಳಿದಾಗ ನಮಗೆ ದಾಸರು ಕೊಡುವಂತಹ ಚಿತ್ರಣ ಎಂತಹದ್ದು ಅಂತ ಕೇಳಿದ್ರೆ, ಆ ಬೇಡಿದವರನ್ನು ಇತ್ತು ಆಧರಿಸುವನು. ದೇವರು ಯಾರಿಗೆ ಕೊಡ್ತಾನೆ ಅಂತ ಕೇಳಿದ್ರೆ ತಗೊಳ್ಳುವಂತಹ ಯೋಗ್ಯತೆ ಉಂಟಾ ನೋಡಬೇಕು ನಮ್ಮಲ್ಲಿ. ನಮಗೆ ನಮ್ಮದು ಹೇಗಾಗಿದೆ ಅಂತ ಕೇಳಿದ್ರೆ, ನಮಗೆ ಕೆಲವು ಸಂದರ್ಭದಲ್ಲಿ ಆ ತಗೊಳ್ಳುವಂತಹ ಯೋಗ್ಯತೆ ನಮಗೆ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು ದೇವರಲ್ಲಿ ಕೇಳ್ತಾ ಇರ್ತೇವೆ. ನಾವು ದೇವರಿಗೆ ಕೊಡಬೇಕಾದಂತಹದ್ದು ಏನು ಅಂತ ಕೇಳಿದ್ರೆ, ಹಿಂದೆ ಒಂದು ಮಾತು ನಾವು ನೋಡಿದೆವು. ನಮಗೆ ಜಗನ್ನಾಥದಾಸರು ಹೇಳ್ತಾರೆ, ದೇವರಿಗೆ ನೀನು ಕೊಡಬೇಕಾದ್ದು ಏನು ಅಂತ ಕೇಳಿದ್ರೆ ನಿನಗೆ ಶುದ್ಧವಾಗಿರತಕ್ಕಂತಹ ಮನಸ್ಸನ್ನು ಕೊಡು ಅಂತ. ದೇವರು ಕೇಳುವುದು ಯಾವುದು ಕೇಳಿದ್ರೆ, ನಾವು ಯಾವತ್ತೂ ಕೂಡ ನಾವು ಹೇಳುವುದುಂಟು, ನಾನು ದೇವರಿಗೆ ಮನಸ್ಸು ಒಂದು ಕೊಡುವುದಿಲ್ಲ, ಮತ್ತೆಲ್ಲವನ್ನೂ ಕೊಡ್ತೇನೆ. ದೇವರು ನನಗೆ ಮನಸ್ಸನ್ನು ಒಂದು ಕೊಡು, ಅದು ಮತ್ತೆ ಎಲ್ಲವೂ ನನಗೆ ಬರ್ತದೆ. ನಮಗೂ ದೇವರಿಗೂ ವ್ಯತ್ಯಾಸ ಇಷ್ಟೇ. ನಾವು ದೇವರಲ್ಲಿ ಯಾವುದನ್ನು ತಗೊಳ್ಳಬೇಕೋ ಅದನ್ನು ಕೊಡೋದಿಲ್ಲ, ದೇವರು ನಮಗೆ ಯಾವುದು ಕೊಡಬೇಕೋ ಅದನ್ನು ನಾವು ಕೊಡ್ಲಿಕ್ಕೆ ಹೋಗೋದಿಲ್ಲ. ಇಷ್ಟೇ ನಮ್ಮ ವ್ಯತ್ಯಾಸ. ನಾವು ದೇವರಿಗೆ ಅತೀ ಮುಖ್ಯವಾಗಿ ನಾವು ದೇವರಲ್ಲಿ ಕೇಳಬೇಕಾದ್ದು ಏನು ಅಂತ ಹೇಳಿದ್ರೆ, ದೇವರೇ ನನ್ನನ್ನು ದೇವರಲ್ಲಿ ನಾವು ಕೇಳಿದೆವು ಅಂತ ಹೇಳಿದ್ರೆ ಅಂಥವರನ್ನ ಇತ್ತು ಆಧರಿಸುವನು ಭಗವಂತ, ಅಂಥವರಿಗೆ ನಿಶ್ಚಯವಾಗಿಯೂ ಕೂಡ ಕೊಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೇಗೆ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಕೇಳಿದ್ರೆ, ಹಿಂದೆ ಮುಂದೆ ಎಡ ಬಲ ಒಳ ಹೊರಗೆ ಭಗವಂತ ನಮಗೆ ಆ ದೇವರ ರಕ್ಷಣೆ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನು ಮಾತನ್ನು ಹೇಳಿದೆ ಅಲ್ವಾ, ನನಗೂ ದೇವರಿಗೂ ಎಲ್ಲಿಯ ತನಕ ಸಂಬಂಧ ಅಂತ ಕೇಳಿದ್ರೆ, ನಾನು ದೇವರಿಗೆ 50 ರೂಪಾಯಿಯ ಸೇವೆ ಕೊಡ್ತೇನೆ, ದೇವರು ನನಗೆ ದೊಡ್ಡ ಉಪಕಾರವನ್ನ ಮಾಡಬೇಕು ಅಂತ. ನಾವು ದೇವರಿಗೆ ಕೊಡುವಂತಹ 50 ರೂಪಾಯಿಯೋ 100 ರೂಪಾಯಿಯೋ ಸೇವೆಗೆ ದೇವರು ನನಗೆ ದೊಡ್ಡದಾಗಿರತಕ್ಕಂತಹ ಮಹತ್ತರವಾಗಿರತಕ್ಕಂತಹ ಉಪಕಾರವನ್ನ ಮಾಡಬೇಕು. ಕೊಡುವಂತಹ ಸಣ್ಣ ಸೇವೆಗೆ ನಮಗೆ ಮಾತ್ರ ರಿಸಲ್ಟ್ ದೊಡ್ಡದು ಬೇಕು. ಹಾಗಿದ್ರೆ ಮಾತ್ರ ನಮಗೂ ದೇವರಿಗೂ ಇವರು ದೇವರು ನನಗೆ ಕೇಳಿದ್ದನ್ನು ಕೊಡ್ತಾನೆ ಅಂತ. ಇದನ್ನ ಯಾವ ಕಾಲಕ್ಕೂ ಕೂಡ ಮಾಡುವುದು ಬೇಡ. ಯಾಕೆ ಅಂತ ಕೇಳಿದ್ರೆ, ದೇವರಲ್ಲಿ ನಮಗೆ ಆಚಾರ್ಯರ ಸಿದ್ಧಾಂತ ಏನು ಅಂತ ಕೇಳಿದ್ರೆ, ಸಕಾಮೇಭ್ಯೋಮಿತ ಗುಣ ಯಾ ಅಕಾಮೇಸ್ತು ಕೃತಾ ಕ್ರಿಯಾ, ಅದು ಮುಖ್ಯ. ಯಾವುದು? ಯಾವ ಕರ್ಮಾಂಗವನ್ನು ಬೇಕಾದರೂ ಮಾಡಿ ಅಲ್ಲಿ ಆ ದೇವರ ಬಳಿಯಲ್ಲಿ ನೀವು ಯಾವುದನ್ನ ಕೇಳಬೇಕು ಅಂತ ಕೇಳಿದ್ರೆ, ನೀವು ದೇವರ ಬಳಿಯಲ್ಲಿ ಯಾವುದನ್ನ ಕೇಳಬೇಕಾಗಿರತಕ್ಕಂತಹ ವಿಚಾರ ಯಾವುದು, ಆ ದೇವರ ಬಳಿಯಲ್ಲಿ ನಮಗೆ ಕೇಳಬೇಕಾಗಿರತಕ್ಕಂತಹ ವಿಚಾರ ಯಾವುದು ಅಂತ ಕೇಳಿದ್ರೆ, ನಮಗೆ ದೇವರು ಒಂದು ಬೇಡ, ದೇವರು ಬಿಟ್ಟು ಉಳಿದಂತಹ ಎಲ್ಲವೂ ಕೂಡ ಬೇಕು. ನಮಗೆ ದೇವರ ವಿಚಾರವನ್ನ ಬಿಟ್ಟು ಉಳಿದಂತಹ ಎಲ್ಲಾ ವಿಚಾರಗಳಲ್ಲಿಯೂ ಕೂಡ ನಾವು ನಮ್ಮ ಮನಸ್ಸನ್ನು ತೊಡಗಿಸಿಕೊಳ್ತೇವೆ. ದೇವರು ಅದೊಂದು ಬೇಡ. ಆದರೆ ನಮಗೆ ದಾಸರು ಕೊಡುವಂತಹ ಚಿಂತನೆ ಎಂತಹದ್ದು ಅಂತ ಕೇಳಿದ್ರೆ, ನಮ್ಮ ಹಿಂದೆ ಮುಂದೆ ಎಡಬಲದಿ ದೇವರಲ್ಲಿ ನಾವು ಕೇಳಬೇಕಾದ್ದು ನಮ್ಮನ್ನ ಆಕಾಶದಂತೆ. ಆಕಾಶ ಹೇಗೆ ಸರ್ವತ್ರ ವ್ಯಾಪ್ತವಾಗಿ, ಆಕಾಶ ಅಲ್ಲಿದೆ ಇಲ್ಲಿದೆ, ಅಲ್ಲಿಲ್ಲ ಇಲ್ಲಿಲ್ಲ ಇಲ್ಲ. ಯಾಕೆ? ಆಕಾಶ ಸರ್ವತ್ರ ವ್ಯಾಪ್ತ. ಅಲ್ಲಿ ನೀವು ಆಕಾಶವನ್ನ ತುಂಡು ಮಾಡ್ತೇನೆ, ಆಕಾಶವನ್ನು ತುಂಡು ಮಾಡ್ಲಿಕ್ಕೆ ಬರೋದೇ ಇಲ್ಲ. ಯಾಕೆ ಬರೋದಿಲ್ಲ ಅಂತ ಕೇಳಿದ್ರೆ, ಆಕಾಶ ವ್ಯಾಪ್ತವಾಗಿರತಕ್ಕಂತಹ ಆಕಾಶ. ನಾವು ಮಠಾಕಾಶ, ಕೋಷ್ಠಾಕಾಶ ಅಥವಾ ಇನ್ನಿತರ ಯಾವುದೋ ಒಂದು ಆಕಾಶವನ್ನು ನಿರ್ಮಾಣ ಮಾಡಿದ್ದಷ್ಟೇ. ಹೇಗೆ ನಿರ್ಮಾಣ ಮಾಡಿದ್ದು?
ಅದಕ್ಕೆ ಏನೋ ಒಂದು ಅಡ್ಡವಾಗಿರತಕ್ಕಂತಹದನ್ನು ಗೋಡೆ ಕಟ್ಟಿದೆವು. ಬಾಹ್ಯಾಕಾಶ, ಹೊರಗಿನೆಯೂ ಆಕಾಶ ಇತ್ತು, ಒಳಗಡೆಯೂ ಆಕಾಶ ಇದೆ. ಈ ಗೋಡೆಯನ್ನು ತೆಗೆದಾಗ ಏನಾಯಿತು? ಆಕಾಶ ಒಂದೇ ಆಯಿತು. ಇದನ್ನೇ ವ್ಯಾಸರು ನಮ್ಮ ಸೂತ್ರದಲ್ಲಿ ಆಕಾಶ ಸ್ಥಲ್ಲಿಂಗಾತ್, ಆಕಾಶ ಅದು ಆಕಾಶದಿಂದ ವಾಚ್ಯನಾಗಿರತಕ್ಕಂಥವನು ಯಾರು ಅಂತ ಕೇಳಿದರೆ ಆಕಾಶ ತಲ್ಲಿಂಗಾತ್, ನಮಗೆ ಆಕಾಶದಿಂದಾಗಿ ವಾಚ್ಯನಾಗಿರತಕ್ಕಂಥವನು ಅದು ಭಗವಂತ. ಯಾಕೆ? ಆಕಾಶದ ವಾಚ್ಯತ್ವ ಅದು ಭಗವಂತನದ್ದೇ. ಅದಕ್ಕೋಸ್ಕರವಾಗಿ ಆಕಾಶ ತಲ್ಲಿಂಗಾತ್, ಅದು ಭಗವಂತನ ಲಿಂಗ, ಅದು ಭಗವಂತನನ್ನು ಹೇಳುವಂತಹ ಶಬ್ದ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳು ನಮಗೆ ಸಿಗ್ತವೆ. ಅಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಭಯಗಳನ್ನು ಪರಿಹರಿಸಿ, ನಮಗೆ ದೇವರ ಭಯ ಯಾವಾಗ ಅಂತ ಕೇಳಿದರೆ ನಮಗೆ ದೇವರು ಯಾವಾಗ, ನಾನು ಅದೇ ಮೊದಲೇ ಹೇಳಿದಲ್ವ, ದೇವರ ನೆನಪು ನಮಗೆ ಯಾವಾಗ ಅಂತ ಕೇಳಿದರೆ ನಮಗೆ ದೇವರ ನೆನಪಾಗುವುದು ನನ್ನಲ್ಲಿ ಕೊರತೆ ಇದ್ದಾಗ, ನನ್ನಲ್ಲಿ ಯಾವುದು ಇಲ್ಲ ಆವಾಗ ನಮಗೆ ದೇವರ ನೆನಪು. ನನ್ನಲ್ಲಿ ಮನೆ ಇಲ್ಲ, ಮಠ ಇಲ್ಲ, ಮಕ್ಕಳಿಲ್ಲ, ಅಥವಾ ಇನ್ನಿತರ ಏನೋ ಒಂದು ಮದುವೆ ಆಗಲಿಲ್ಲ ಎಂಬಂತಹ ವಿಚಾರಗಳಿದ್ದಾಗ ನನಗೆ ದೇವರ ನೆನಪಾಗಿದೆ. ನನಗೆ ಎಲ್ಲವೂ ಸಿಕ್ಕಿದ ಮೇಲೆ ನನಗೆ ದೇವರ ನೆನಪಾಗುವುದಿಲ್ಲ. ಅದನ್ನೇ ಹೇಳುವಂತಹದ್ದು ಭಗವಂತ ಹೇಗೆ ಅಂತ ಕೇಳಿದರೆ ಭಯಗಳನ್ನು ಪರಿಹರಿಸಿ. ಭಗವಂತ ಎಲ್ಲರ ಭಯಗಳನ್ನು ಪರಿಹಾರ ಮಾಡ್ತಾನಂತೆ. ಹೇಗೆ ಅಂತ ಕೇಳಿದರೆ ಹೇಗೆ ಅವನನ್ನು ನೀವು ನಂಬಬೇಕು. ದಿದಿಕ್ಷು ದಿಕ್ಷೂರ್ಧ ಮದಸ್ತವಂತ ಅಂತರ್ಬಹಿರ್ಭಗವಾನ್ ನರಸಿಂಹ, ದಿಕ್ಕು ದಿಕ್ಕುಗಳಲ್ಲಿ ಊರ್ಧ್ವ ಅದೋ ದಿಕ್ಕುಗಳಲ್ಲಿ ಬರತಕ್ಕಂತಹ ಭಯಗಳನ್ನು ಪರಿಹಾರ ಮಾಡ್ತಾನೆ. ಅದೇ ರೀತಿಯಾಗಿ ಬಾಲರಕ್ಷಾ ಸ್ತೋತ್ರದಲ್ಲಿ ಹೇಳುವಾಗಲೂ ಕೂಡ ಚಕ್ರಗ್ರದ ಸಾಗದೋ ಹರಿರಸ್ತು ಪಶ್ಚಾತ್ ತತ್ ಪಾರ್ಶ್ವಯೋಧರಸಿ ಮಧುಹಾತನಿಷ್ಠ ಅಂತ ಹೇಳಿಕೊಂಡು ಈ ಚಕ್ರ ಭಗವಂತನ ಆಯುಧವನ್ನು ಕೂಡ ನಮಗೆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ ನಮಗೆ ಬರುವಂತಹ ಭಯಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಆ ಭಗವಂತನ ಆಯುಧಗಳಿದೆ ಅಂತ. ಹೀಗೆ ಆ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಬೇಕು. ಹೀಗೆ ಪ್ರಾರ್ಥನೆ ಮಾಡಿದಾಗ ಎಲ್ಲ ರೀತಿಯಾಗಿರತಕ್ಕಂತಹ ಭಯವನ್ನ ಭಗವಂತ ಪರಿಹಾರ ಮಾಡಿ ನಮ್ಮನ್ನ ಅನುಗ್ರಹಿಸ್ತಾನೆ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಅದಾದ ಮೇಲೆ ಸಲಹುವ ಅನ್ನವರನೆಂದು ಸಲಹುವ ಅಗಸವದೋಲೆತ್ತ ನೋಡಿದರು. ಭಗವಂತ ನಮ್ಮನ್ನ ತದ್ರೀತ್ಯ ಯಾವ ರೀತಿಯಾಗಿ ಭಗವಂತನನ್ನು ಶರಣು ಹೊಂದಿದವರು ಇದ್ದಾರೋ ಆ ರೀತಿಯಾಗಿ ಭಗವಂತನನ್ನು ನಂಬಿದರೆ ಭಗವಂತ ರಕ್ಷಣೆ ಮಾಡ್ತಾನೆ ಎಂಬಂತಹ ದೃಷ್ಟಾಂತವನ್ನ ಜಗನ್ನಾಥದಾಸರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಇದನ್ನ ಜಗನ್ನಾಥದಾಸರ ಮಾತುಗಳು ಅದು ವೈದಿಕವಾಗಿರತಕ್ಕಂತಹ ಉಪನಿಷತ್ತುಗಳು, ಪುರಾಣಗಳು ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಅದಕ್ಕೆ ಬೇಕಾಗಿರತಕ್ಕಂತಹದ್ದು ಮಾತುಗಳಿದೆ. ಅದನ್ನ ಜಗನ್ನಾಥದಾಸರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ನಮಗೆ ತೋರಿಸಿಕೊಡ್ತಾರೆ. ಇದನ್ನು ನೀನು ಅನುಸರಿಸು, ಇದನ್ನು ನೀನು ತಿಳಿಕೊಂಡಾಗ ನಿನಗೆ ಇದರ ಅರ್ಥವಾಗುತ್ತದೆ ಎಂಬಂತಹ ಮಾತನ್ನ ಜಗನ್ನಾಥದಾಸರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಕೇಳಿದಾಗ ಅದಕ್ಕೆ ಒಳ್ಳೆಯ ದೃಷ್ಟಾಂತವನ್ನ ಹೇಳ್ತಾರೆ. ಯಾವುದು ಅಂತ ಕೇಳಿದ್ರೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡುವಂತಹ ಪರಿ ಹೇಗೆ ಅಂತ ಕೇಳಿದ್ರೆ ನೆರಳು ನಮ್ಮನ್ನ ಬಿಟ್ಟು ಹೋಗುದಾ ಅಂತ ಕೇಳಿದ್ರೆ ನಾನು ಮಾತ್ರ ಇರಬೇಕು, ನನಗೆ ನನ್ನ ಜೊತೆಗೆ ನೆರಳು ಇರಬಾರ್ದು ಅಂತ ಹೇಳಿದ್ರೆ ಸಾಧ್ಯವಾಗದೇ ಇರತಕ್ಕಂತಹ ಮಾತು. ಯಾಕೆ? ನೆರಳು ನಮ್ಮನ್ನ ಬಿಟ್ಟು ಪ್ರತ್ಯೇಕವಾಗಿ ನೆರಳು ಅಂತ ಈ ಪ್ರತ್ಯೇಕವಾಗಿ ಅದಕ್ಕೊಂದು ಅಸ್ತಿತ್ವನೇ ಇಲ್ಲ. ನಮ್ಮ ಜೊತೆಗೆ ನಮ್ಮ ನೆರಳು ಇರುವಂತಹದ್ದು. ಯಾಕೆ? ಅದೇ ರೀತಿಯಾಗಿ ಬಿಂಬೋಸಿ ಪ್ರತಿಬಿಂಬೋಸ್ಮಿ, ಬಿಂಬ ಬೇರೆಯಲ್ಲ, ಪ್ರತಿಬಿಂಬ ಬೇರೆಯಲ್ಲ. ಬಿಂಬದ ಜೊತೆಗೆ ಪ್ರತಿಬಿಂಬ ಇದ್ದೇ ಇರ್ತದೆ. ಆದರೆ ಅದನ್ನು ಉಪಾಸನೆ ಮಾಡುವಂತಹ ಬಗೆ ಬೇಕು, ಅದನ್ನು ತಿಳ್ಕೊಳ್ಬೇಕು. ಬಿಂಬ ಪ್ರತಿಬಿಂಬಗಳು ಐಕ್ಯ ಅಂತ ಅರ್ಥ ಅಲ್ಲ, ಬಿಂಬ ಪ್ರತಿಬಿಂಬಗಳು ಬೇರೆನೆ. ಯಾಕೆ? ಕನ್ನಡಿಯಲ್ಲಿ ನಾನು ನೋಡುವಂತಹ ಮುಖ ನಾನೇ ಅಂತ ಹೇಳಿದ್ರೆ ಮೂರ್ಖ ಅಂತ ಹೇಳ್ತಾರೆ. ನನ್ನ ಮುಖ ಅದು. ಯಾಕೆ? ಅಲ್ಲಿ ವಿರುದ್ಧ ಧರ್ಮಾಧಿಕರಣತ್ವ ಉಂಟಲ್ಲಿ. ಯಾವುದು ವಿರುದ್ಧ ಧರ್ಮಾಧಿಕರಣತ್ವ? ನಂದು ಪೂರ್ವಮುಖವಾಗಿದ್ರೆ ಅದು ಪಶ್ಚಿಮಾಭಿಮುಖವಾಗಿ ಉಂಟು. ಅದರಿಂದ ಬಿಂಬ ಪ್ರತಿಬಿಂಬಗಳು ಒಂದೇನಾ ಅಂತ ಕೇಳಿದ್ರೆ ಒಂದೇ ಅಲ್ಲ, ಬೇರೆ. ಆದರೆ ಬಿಂಬದಂತೆ ಬಿಂಬ ಚೆನ್ನಾಗಿ ಕಾಣಬೇಕು
ಅಂತ ಹೇಳಿದ್ರೆ ಪ್ರತಿಬಿಂಬವನ್ನು ಅಲಂಕಾರ ಮಾಡಿದರೆ ಪ್ರಯೋಜನ ಇಲ್ಲ. ಪ್ರತಿಬಿಂಬ ಕನ್ನಡಿಯನ್ನು ಅಲಂಕಾರ ಮಾಡ್ತೇನೆ, ಕನ್ನಡಿ ಚೆನ್ನಾಗಿ ಕಾಣ್ತದೆ, ಕನ್ನಡಿಯನ್ನು ಅಲಂಕಾರ ಮಾಡಿದರೆ ಏನು ಪ್ರಯೋಜನ? ಬಿಂಬವನ್ನು ಅಲಂಕಾರ ಮಾಡಿ, ಬಿಂಬ ಅಲಂಕೃತ ಆಯಿತು ಅಂತ ಹೇಳಿದ್ರೆ ಆವಾಗ ನಿಮಗೆ ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ. ಅಲಂಕಾರದ ಕಾನ್ಸೆಪ್ಟ್ ಏನು? ನಾವು ದೇವರನ್ನು ಯಾಕೆ ಅಲಂಕಾರ ಮಾಡ್ತೇವೆ ಅಂತ ಕೇಳಿದ್ರೆ, ದೇವರನ್ನು ಅಲಂಕಾರ ಮಾಡಿದ್ರಿಂದಾಗಿ ಏನು ಪ್ರಯೋಜನ ಏನು? ದೇವರು ಚೆನ್ನಾಗಿ ಕಾಣ್ತಾನೆ. ದೇವರು ಚೆನ್ನಾಗಿ ಕಾಣಲಿಕ್ಕೆ, ದೇವರು ಚೆನ್ನಾಗಿ ಮಾಡಲಿಕ್ಕೆ ನೀನು ಯಾರು? ದೇವರನ್ನ ಚೆನ್ನಾಗಿ ಮಾಡುವವರು ನೀನು ಯಾರು? ನಾವು ದೇವರನ್ನ ಅಲಂಕಾರ ಮಾಡಲಿಕ್ಕೆ ಯಾರೂ ಅಲ್ಲ. ದೇವರ ಸ್ವಯಂ ಸುಂದರ. ಯಾಕೆ? ಸಾಕ್ಷಾನ್ ಮನ್ಮಥ ಮನ್ಮಥಃ ಅಂತ ಅವನನ್ನ ಭಾಗವತ ಕೊಂಡಾಡಿದ್ದು ಏನು? ಆ ಗೋಪಿಕಾ ಸ್ತ್ರೀಯರು ಕೊಂಡಾಡಿದ್ದು ಏನು ಅಂತ ಕೇಳಿದ್ರೆ ಸಾಕ್ಷಾತ್ ಮನ್ಮಥ ಮನ್ಮಥಃ ಅಂತ. ಭಗವಂತ ಮನ್ಮಥನಿಗೂ ಮನ್ಮಥವನು. ಮನ್ಮಥನ ಸೌಂದರ್ಯಕ್ಕಿಂತಲೂ ಮಿಗಿಲಾಗಿರತಕ್ಕಂಥ ಸೌಂದರ್ಯ ಭಗವಂತನದ್ದು. ಅದನ್ನ ಹೇಳ್ತಾರೆ. ಆದರೂ ಕೂಡ ದೇವರ ಅಲಂಕಾರ ಯಾಕೆ ಅಂತ ಕೇಳಿದ್ರೆ ಬಿಂಬೋಸೆ ಪ್ರತಿಬಿಂಬೋಸ್ಮಿ. ಬಿಂಬ ಚೆನ್ನಾಗಿ ಕಾಣಬೇಕು, ಪ್ರತಿಬಿಂಬ ಚೆನ್ನಾಗಿ ಕಾಣ್ತದೆ. ಅದಕ್ಕೋಸ್ಕರವಾಗಿ ಬಿಂಬಾದಿಗಳನ್ನು ಅಲಂಕಾರ ಮಾಡುವುದು. ಅಲಂಕೃತವಾದಾಗ ನಮ್ಮಲ್ಲಿಯೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಸೌಂದರ್ಯವನ್ನ ಭಗವಂತ ಕೊಡ್ತಾನೆ ಅಂತ ಇದನ್ನ ಹೇಳ್ತಾರೆ ಜಗನ್ನಾಥದಾಸರು. ಒಡಲ ನೆಳದಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಒಂದರೆ ಕ್ಷಣ. ಭಗವಂತ ನನ್ನ ಜೊತೆಗೆ ಹೇಗಿರ್ತಾನೆ ಅಂತ ಕೇಳಿದ್ರೆ ನೆರಳಿನಂತೆ. ದೇಹವನ್ನ ಬಿಟ್ಟು ನೆರಳುಂಟಾ ಕೇಳಿದ್ರೆ ಇಲ್ಲವೇ ಇಲ್ಲ. ದೇಹಕ್ಕಿಂತ ಪ್ರತ್ಯೇಕವಾಗಿರತಕ್ಕಂತಹ ನೆರಳಿನ ಅಸ್ತಿತ್ವ ಏನು ಹೇಳ್ತೀರಿ? ಇಲ್ಲವೇ ಇಲ್ಲ. ನೆರಳಿಗೆ ಪ್ರತ್ಯೇಕವಾಗಿರತಕ್ಕಂತಹ ಅಸ್ತಿತ್ವ ಇಲ್ಲೇ ಇಲ್ಲ. ನೆರಳು ನಮ್ಮ ಜೊತೆಗೆ ಇರ್ತದೆ. ಅದೇ ರೀತಿಯಾಗಿ ಭಗವಂತ ನನ್ನ ಜೊತೆಗಿರ್ತಾನೆ. ಹೇಗಿರ್ತಾನೆ? ನೆರಳಿನಂತೆ ನನ್ನನ್ನು ಹಿಂಬಾಲಿಸಿಕೊಂಡಿರ್ತಾನೆ. ಅಂದರೆ ನನ್ನನ್ನು ಹಿಂಬಾಲಿಸಿಕೊಂಡಿರ್ತಾನೆ ಅಂತ ಕೇಳಿದ್ರೆ ನನ್ನ ಸೇವಕನ ಅಂತ ಕೇಳಿದ್ರೆ ನನ್ನ ಸೇವಕ ಅಲ್ಲ ಅವರು, ಅವರು ನನ್ನ ಸ್ವಾಮಿ. ಅದಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ? ಬಿಡದೆ ಬೆಂಬಲವಾಗಿ ಭಕ್ತಾಧೀನನೆಂದಿರಿಸಿ. ಭಗವಂತ ಅಹಂ ಭಕ್ತಪರಾಧೀನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿಯೂ ಕೂಡ ಬೇಕಾದಷ್ಟು ದೃಷ್ಟಾಂತಗಳನ್ನು ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಬೆಂಬಲವಾಗಿ ಭಕ್ತಾಧೀನನೆಂದಿರಿಸಿ. ಭಗವಂತ ಭಕ್ತಪರಾಧೀನ, ಭಕ್ತರ ಮಾತನ್ನು ಅನುಸರಿಸಿಕೊಂಡಿರ್ತಾನೆ. ಬೇಕಾದಷ್ಟು ದೃಷ್ಟಾಂತಗಳಿದೆ. ಮಹಾಭಾರತ ಇದೆ, ರಾಮಾಯಣದಲ್ಲೂ ಸಿಗ್ತದೆ, ಪುರಾಣಗಳನ್ನು ಸಿಗ್ತದೆ, ಉಪನಿಷತ್ತುಗಳಲ್ಲಿ ಸಿಗ್ತದೆ. ಭಕ್ತರನ್ನ ಭಗವಂತ ಭಕ್ತರ ಮಾತನ್ನ ಯಾವ ಕಾಲಕ್ಕೂ ಕೂಡ ಅದನ್ನ ಸುಳ್ಳಾಗ್ಲಿಕ್ಕೆ ಬಿಡೋದಿಲ್ಲ. ಭಕ್ತಾಧೀನನೆಂದಿರಿಸಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವ ಸುವಿಶೇಷ ಸುನ್ಮಹಿಮಾ. ಭಗವಂತ ಎಂಥವನು ಅಂತ ಕೇಳಿದರೆ ಎಲ್ಲ ಕಾಮನೆಗಳನ್ನು ಕೂಡ ಪೂರೈಸ್ತಾನೆ. ಯಾರ್ಯಾರಿಗೆ ಯಾವ ರೀತಿಯಾಗಿರತಕ್ಕಂತಹ ಕಾಮನೆಗಳು ಬೇಕೋ ಅದನ್ನ ಕಾಮದುಕ್ ಭಗವಂತ ಕಾಮದುಕ್. ಯಾಕೆ? ಕಾಮಂ ದಹತಿ ದೋದ್ದಿ, ಎಲ್ಲವನ್ನೂ ಕೂಡ ಕೊಡ್ತಾನೆ ಭಗವಂತ. ಕಾಮಧೇನು ಧರಿಸಿಕೊಳ್ತಾನೆ, ಕಲ್ಪವೃಕ್ಷ ಧರಿಸಿಕೊಳ್ತಾನೆ. ಯಾಕೆ? ಯಾರ್ಯಾರಿಗೆ ಯಾವುದು ಬೇಕೋ ಅದನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತ ಕಾಮಧೇನು ಧರಿಸಿಕೊಳ್ತಾನೆ, ಕಲ್ಪವೃಕ್ಷ ಧರಿಸಿಕೊಳ್ತಾನೆ. ಅದೇ ರೀತಿಯಾಗಿ ಬೆಂಬಲವಾಗಿ ಭಕ್ತಾಧೀನನೆಂದಿರಿಸಿ ಅವನು ಭಕ್ತಾಧೀನ ಧರಿಸಿಕೊಳ್ತಾನೆ. ಮತ್ತೆ ದುರಿತೌಘಗಳ ನಮ್ಮಲ್ಲಿರತಕ್ಕಂತಹ ದುರಿತಗಳನ್ನು ನಾಶ ಮಾಡ್ತಾನೆ, ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ನಾಶ ಮಾಡ್ತಾನೆ. ಎಲ್ಲವನ್ನು ಕಾಮಂ ದಹತಿ ಕಾಮಂ ದದಾತಿ, ಎರಡೂ ಕೂಡ ಆಗ್ತದೆ. ನಮ್ಮಲ್ಲಿರತಕ್ಕಂತಹ ದುಷ್ಟವಾಗಿರತಕ್ಕಂತಹ ಕಾಮನೆಗಳು ಅದನ್ನು ಭಗವಂತ ಏನು ಮಾಡ್ತಾನೆ? ಅದನ್ನು ನಾಶ ಮಾಡ್ತಾನೆ. ಅಷ್ಟು ಮಾತ್ರವಲ್ಲದೆ ಬೇಕಾಗಿರತಕ್ಕಂತಹದ್ದನ್ನು ಭಗವಂತ ಕೊಡ್ತಾನೆ ಎಂಬುದಾಗಿ ಕಾಮದ ಮತ್ತೆ ಕಾಮದ ಕೊಡುವ ಸಕಲೇಷ್ಟಗಳ ಎಲ್ಲ ರೀತಿಯಾಗಿರ್ತಕ್ಕಂತಹ ಇಷ್ಟಗಳು. ನಮ್ಮ ಇಷ್ಟಗಳು ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇಷ್ಟಗಳಿದೆ. ನನಗೆ ಅದು ಬೇಕು, ಇದು ಬೇಕು, ಯಾವುದೋ ಒಂದು ಪಡೀಬೇಕು, ಈ ರೀತಿಯಾಗಿರ್ತಕ್ಕಂಥ ಇಷ್ಟಗಳು. ಯಾವುದೋ ಒಂದನ್ನು ಪಡೆಯಬೇಕು ಅಂತ ನಮ್ಮ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಕೇವಲ ಪಡೆಯುವಲ್ಲಿಯೇ ನಮ್ಮದು ಬೇಕು ಎಂಬಲ್ಲಿ ನಮ್ಮಲ್ಲಿ ತಾತ್ಪರ್ಯ. ಸಾಕು ಅಂತ ಇಲ್ಲವೇ ಇಲ್ಲ. ಬೇಕು ಅಂತ ಎಂಬಲ್ಲಿ ಅತ್ಯಂತ ನಮ್ಮಲ್ಲಿ ಅದರ ಇಚ್ಛೆ.
ಆದರೆ ಹೇಳ್ತಾರೆ ಭಗವಂತ ಕಾಮದ, ಅಲ್ಲಿಗಾಗುವಾಗ ಭಗವಂತ ಕಾಮದ ಅದನ್ನು ನಾಶ ಮಾಡ್ತಾನಂತೆ. ಯಾವುದು ಬೇಕು ಬೇಡಗಳನ್ನು ನಿರ್ಧರಿಸಬೇಕು. ಯಾವುದು ಬೇಕು ಅಂತ ತಿಳ್ಕೊಳ್ಬೇಕು, ಯಾವುದು ಬೇಡ ಅಂತ ಮೊದಲಿಗೆ ತಿಳ್ಕೊಳ್ಬೇಕು. ಬೇಕು ಬೇಡಗಳನ್ನು ನಿರ್ಧರಿಸಿಕೊಂಡು, ಯಾಕೆ ಅಂತ ಕೇಳಿದರೆ ನಮಗೆ ಏನೇನೋ ಅನಿಸ್ತದೆ, ಅದು ಬೇಕು ಇದು ಬೇಕು. ಮಗು ಏನೇನೋ ಕೇಳ್ತದೆ, ಯಾವುದು ಬೇಡವೋ ಅದನ್ನು ಕೇಳ್ತದೆ, ಎಲ್ಲವನ್ನೂ ಕೂಡ ಕೇಳ್ತಾ ಇರ್ತದೆ. ದಾರಿಯಲ್ಲಿ ಹೋಗುವಾಗ ಕಣ್ಣಿಗೆ ಕಂಡದ್ದೆಲ್ಲ ಬೇಕು ಅಂತ ಅನಿಸಿಕೊಳ್ಳದೆ ಎಲ್ಲವನ್ನೂ ಕೊಡ್ತಾಳ ತಾಯಿ? ಇಲ್ಲ. ಆದರೆ ಭಗವಂತ ಏನು ಮಾಡ್ತಾನೆ? ಸಕಲೇಷ್ಟಗಳ ಸಂದದ ನಡೆವ ನಮ್ಮ ಜೊತೆಗಿರ್ತಾನೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಜೊತೆಗೆದ್ದುಕೊಂಡು ನಮ್ಮ ಅಂದದಲ್ಲಿ ನಮಗೆ ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಅವನು ಇರ್ತಾನೆ. ಅದನ್ನು ಭಾಗವತ ತೋರಿಸಿಕೊಡ್ತದೆ. ಹೇಗೆ ಅಂತ ಕೇಳಿದರೆ, ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಸತ್ಯ ಶಶ್ವತ್ ತನ್ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನ ಗೀಯತೆ. ಭಗವಂತನ ಮಹಿಮೆ ನವನವ ಹೊಸತಾಗಿರ್ತದಂತೆ. ಎಂತಹದ್ದು ಅಂತ ಕೇಳಿದ್ರೆ, ಈ ಕ್ಷಣದಲ್ಲಿರ್ತಕ್ಕಂತಹ ಮಹಿಮೆ ಮತ್ತೊಂದು ಕ್ಷಣಕ್ಕಿರುವುದಿಲ್ಲ. ಭಗವಂತನ ಮತ್ತೊಂದು ಕ್ಷಣದಲ್ಲಿರ್ತಕ್ಕಂಥ ಮಹಿಮೆ ಮತ್ತೊಂದು ಕ್ಷಣ. ನವನವವಾಗಿರ್ತಕ್ಕಂತಹ ಮಹಿಮೆಗಳು ಭಗವಂತನ ಮಹಿಮೆಗಳೇ. ಅದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಮಹಿಮೆ. ಮತ್ತೆ ಭಗವಂತ ನಮ್ಮ ಜೊತೆಗಿದ್ದುಕೊಂಡು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿಕೊಂಡು, ಯಾಕೆ ಅಂತ ಕೇಳಿದ್ರೆ, ಎಂತ ರಕ್ಷತೆ ಮಿಚ್ಚಂತಿ ಬುದ್ಧ್ಯಾ ಸಂಯೋಜಯಂತಿದಂ. ದೇವರ ರಕ್ಷಣೆ ಹೇಗೆ ಅಂತ ಕೇಳಿದ್ರೆ, ಒಂದು ಕುರಿ ಕಾಯುವವನಂತೆ ಅಲ್ಲ. ಭಗವಂತನ ರಕ್ಷಣೆ ಬುದ್ಧ್ಯಾ ಸಂಯೋಜಯಂತಿ. ಯಾರನ್ನ ಒಳ್ಳೆಯದಾಗಿರ್ತಕ್ಕಂಥ ಮಾರ್ಗದ ಕಡೆಗೆ ಯಾರನ್ನ ಕೊಂಡೊಯ್ಯಬೇಕು ಅಂತ ಉಂಟೋ ಅಂಥವರಿಗೆ ಬುದ್ಧಿಗೆ ಪ್ರಚೋದನೆ ಮಾಡ್ತಾನೆ. ಯಾರಿಗೆ ಒಳ್ಳೆಯ ಮಾರ್ಗಗಳು ಬೇಡ ಅಂಥವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಪ್ರಚೋದನೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾರಿಗೆ ಒಳ್ಳೆಯತನ ಬೇಕು ಅಂಥವರಿಗೆ ಪ್ರಚೋದನೆ, ಯಾರಿಗೆ ಒಳ್ಳೆಯತನದ ಕಡೆಗೆ ಗಮನವಿಲ್ಲ ಅಂಥವರಲ್ಲಿ ಭಗವಂತ ಯಾವ ಕಾಲಕ್ಕೂ ಕೂಡ ಅದನ್ನು ಪ್ರಚೋದನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಭಗವಂತ ನಮ್ಮ ಜೊತೆಗೆ ಸದಾಕಾಲದಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲದ ತನಕ ಎಲ್ಲಿಂದ ಜೊತೆಯಾಗಿರ್ತಾನೆ. ನಾನು ಹುಟ್ಟುವಾಗ ನನ್ನ ಜೊತೆಗಿತ್ತು, ನಾನು ಸಾಯುವಾಗ ನನ್ನ ಜೊತೆಗೇ ಹೋಗಿ ಬಿಡುವಂಥದ್ದು. ಅದರಂತೆ ಭಗವಂತ ನನ್ನ ಜೊತೆಗೆ ಅಂತರ್ಯಾಮಿ, ಒಳಗಿದ್ದುಕೊಂಡು ನನ್ನನ್ನು ರಕ್ಷಣೆ ಮಾಡ್ತಾನೆ. ಅಲ್ಲ, ದೃಷ್ಟಾಂತಗಳು ಇನ್ನೂ ನನಗೆ ಸ್ಪಷ್ಟವಾಗಬೇಕು. ಯಾವುದು ಅಂತ ಕೇಳಿದರೆ ಉಂಟಲ್ವ ಉಪನಿಷತ್ತು, ದ್ವಾಸೋ ಪರ್ಣ ಸಯುಧ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವಜಾತೆ ಅಯೋರನ್ಯ ಸ್ವಾದು ಪಿಪ್ಪಳಂ ಅತ್ತಿ ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ಏನರ್ಥ ಅಂತ ಕೇಳಿದ್ರೆ, ಎರಡು ಹಕ್ಕಿಗಳಿದೆ ಒಂದೇ ಮರದಲ್ಲಿ. ಏನಿದೆ ಒಂದೇ ಹಕ್ಕಿಗಳು ಅಂತ ಹೇಳಿದರೆ, ಒಂದೇ ಮರ ದೇಹ ಎಂಬಂತಹ ಮರದಲ್ಲಿ ಎರಡು ಹಕ್ಕಿಗಳಿದೆ. ಜೀವನೂ ಇದ್ದಾನೆ, ಪರಮಾತ್ಮನೂ ಇದ್ದಾನೆ. ಮತ್ತೆ ದ್ವಾಸು ಪರ್ಣ ಸಯುಜ ಯುಕ್ ಎರಡೂ ಕೂಡ ಉಂಟು. ಸಯುಜ ಸಖಾಯ ಸಮಾನಂ ವೃಕ್ಷಂ, ಒಂದೇ ವೃಕ್ಷದಲ್ಲಿ ಉಂಟು. ಇದ್ದದ್ದು ತಯೋರನ್ಯ ಸ್ವಾದುಫಲಮ್ಮತ್ತಿ, ಅದರಲ್ಲಿ ಒಂದು ತಿಂತಾ ಉಂಟು, ಒಂದು ತಿನ್ನದೆಯೂ ಚೆನ್ನಾಗುಂಟು. ಯಾವುದು ಅಂತ ಕೇಳಿದ್ರೆ, ಒಂದು ತಿನ್ನುವುದು ಯಾವುದು ಅಂತ ಕೇಳಿದ್ರೆ ಜೀವ, ತಿನ್ನದೇ ಇರತಕ್ಕಂಥವನು ಭಗವಂತ ಚೆನ್ನಾಗಿರ್ತಾನೆ. ತಯೋರನ್ಯ ಸ್ವಾದು ವಿಪ್ಪಲಮ್ಮತ್ತಿ, ಒಂದು ತಿಂತಾ ಉಂಟು, ಒಂದು ತಿನ್ನದೆ ಚೆನ್ನಾಗಿ ಉಂಟು. ತಿನ್ನುವಂತಹ ಹಕ್ಕಿ ಸೊರಗುತ್ತಾ ಇದೆ, ತಿನ್ನದ ಹಕ್ಕಿ ಚೆನ್ನಾಗಿದೆ. ತಿನ್ನುವ ಹಕ್ಕಿ ಜೀವ ಸೊರಗಿ ಹೋಗ್ತಾ ಇದ್ದಾನೆ, ತಿನ್ನದ ಹಕ್ಕಿ ಪರಮಾತ್ಮ ಚೆನ್ನಾಗಿದ್ದಾನೆ. ಅದನ್ನೇ ಹೇಳ್ತಾರೆ, ಭಗವಂತ ನಮ್ಮ ಜೊತೆಗಿರ್ತಾನೆ. ನೆರಳು ಸಯುಜಾ ಸಖಾಯ, ಅವನಿಗೆ ಸಖ ಅಂತ ಹೆಸರು. ಸಖ ಅಂತ ಹೇಳಿದ್ರೆ ಜೊತೆಗಿರತಕ್ಕಂಥವನು. ಆಪತ್ತನ್ನು ಪರಿಹಾರ ಮಾಡ್ತಾನೆ. ಯಾರ ಆಪತ್ತನ್ನು ಪರಿಹಾರ ಮಾಡ್ತಾನೆ ಅಂತ ಕೇಳಿದ್ರೆ, ಅನನ್ಯಾಶ್ಚಿಂತಯಂತೋಮ ಯಜನಾ ಪ್ರಿಯಪಾದದೆ ದೇಶಾನಿತ್ಯಾವ್ಯಕ್ತಾನ ಯೋಗಕ್ಷೇಮ ಮಹಾಮ್ಯಹಂ. ಅನನ್ಯಾಶ್ಚಿಂತಯಂತಹ, ಯಾರ ಆಪತ್ತನ್ನು ಪರಿಹಾರ ಮಾಡ್ತೇನೆ ಭಗವಂತ. ಅನನ್ಯ ಚಿಂತೆಯಂತಹ ಮಾಂ ಯೇ ಪರಿಪಾಸತೆ, ಯಾರು ನನ್ನನ್ನು ಚೆನ್ನಾಗಿ ಉಪಾಸನೆ ಮಾಡ್ತಾರೆ ಅವರಿಗೆ
ಅವರ ಎಲ್ಲವನ್ನೂ ಕೂಡ ನಾನು ಪರಿಹಾರ ಮಾಡ್ತೇನೆ. ಮತ್ತೆ ಅಂಥವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ನಮ್ಮ ಜೊತೆಗಿರ್ತಾನೆ. ಎಲ್ಲವನ್ನೂ ಕೂಡ ಇಷ್ಟಪ್ರಾಪ್ತಿ ಅನಿಷ್ಟ ನಿವೃತ್ತಿ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಇಷ್ಟ ಪ್ರಾಪ್ತಿಯೂ ಹೌದು, ಅನಿಷ್ಟ ನಿವೃತ್ತಿಯೂ ಹೌದು. ಭಗವಂತನನ್ನ ಆರಾಧನೆ ಮಾಡಿದರೆ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನನ್ನ ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ ಅದಾದ ಮೇಲೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಡೆವ ದುರಿತೌಘಗಳ ಭಗವಂತ ಎಲ್ಲವನ್ನೂ ಕೂಡ ನಮ್ಮಲ್ಲಿರತಕ್ಕಂಥ ಅಗಗಳನ್ನು ನಾಶ ಮಾಡ್ತಾನೆ. ಎಲ್ಲವನ್ನು ತಡೆವ ದುರಿತೌಘಗಳ ಎಲ್ಲ ಓಘಗಳನ್ನು ಕೂಡ ನಾಶ ಮಾಡಿ ಅಹಂತ್ವಾ ಧ್ರುವಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶ್ರಃ. ನೀನು ನನ್ನ ಒಳ್ಳೆ ರೀತಿಯಲ್ಲಿ ನೀನು ನನ್ನನ್ನು ಉಪಾಸನೆ ಮಾಡಿದೆ ಅಂತ ಹೇಳಿದ್ರೆ ಅಹಂತ್ವಾ ಮೋಕ್ಷಯಿಷ್ಯಾಮಿ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ. ನನ್ನ ಎಲ್ಲ ಪಾಪಗಳಿಂದಲೂ ಕೂಡ ನಾನು ನಿನ್ನ ರಕ್ಷಣೆ ಅದನ್ನು ಬಿಡುಗಡೆಗೊಳಿಸ್ತೇನೆ. ಮಾಶುತಃ ಯಾವ ಕಾಲಕ್ಕೂ ಕೂಡ ನೀನು ಭಯವನ್ನು ಪಡಬೇಡ, ಶೋಕವನ್ನು ಪಡಬೇಡ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ದೇವರನ್ನ ತದ್ರೀತ್ಯ ಉಪಾಸನೆ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಯಾವಾಗ ಅಪರೋಕ್ಷ ದರ್ಶನ. ಭಗವಂತನನ್ನ ಕಾಣಬೇಕು ಅಂತಾದರೆ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು ಅಪರೋಕ್ಷ ದರ್ಶನ ಮಾತ್ರ. ದೇವರ ದರ್ಶನ ನಮ್ಮ ಬಿಡುಗಡೆಗೆ ಕಾರಣ. ಅಪರೋಕ್ಷ ದರ್ಶನವಾಗಿಲ್ಲ ಅಂತ ಹೇಳಿದ್ರೆ ಬಿಡುಗಡೆ ಇಲ್ಲ. ಅಪರೋಕ್ಷ ದರ್ಶನವಾಗಬೇಕು ಅಂತಂದರೆ ಬೇಡ ದೇವರನ್ನು ಕಾಣಬೇಕು. ಇದು ಅತೀ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಭಗವಂತ ಕಾಮದ ಕೊಡುವ ಸಕಲಾರ್ಥಗಳ ಕಾಮಪ್ರದ ಪ್ರಭು. ಭಗವಂತ ಕಾಮಪ್ರದ ಪ್ರಭು. ಭಗವಂತ ಕಾಮನೂ ಹೌದು, ಕಾಮಪ್ರದನೂ ಹೌದು, ಪ್ರಭುವೂ ಹೌದು. ಯಾಕೆ ಕಾಮಂ ಏನು ಭಗವಂತ ನಾವೇನು ಕೇಳ್ತೇವೆಯೋ ಅದನ್ನು ಕೊಡ್ತಾನೆ. ಕಾಮಪ್ರದ ಕಾಮನೆಗೆ ನಾವು ಕಾಣಿಸಿದ್ದನ್ನು ಕೊಡುವವನು. ಪ್ರಭು ಯಾಕೆ ಕೊಡ್ತಾನೆ? ಅವನು ಪ್ರಭು ಸಮರ್ಥ. ದೇವರನ್ನ ಬಿಟ್ಟು ಬೇರೆ ಯಾರೂ ಕೂಡ ಭಗವಂತನಂತೆ ಕೊಡ್ಲಿಕ್ಕೆ ಸಾಮರ್ಥ್ಯವುಳ್ಳವರಲ್ಲ. ಅವನು ಯಾಕೆ ಕೊಡ್ಲಿಕ್ಕೆ ಸಾಮರ್ಥ್ಯವುಳ್ಳವನು ಕೇಳಿದ್ರೆ ಅವನು ಪ್ರಭು ಸರ್ವಸಮರ್ಥ. ಭಗವಂತ ಕೊಡ್ಲಿಕ್ಕೆ ಸಮರ್ಥ ಎಂಬುದನ್ನು ಪ್ರಭು ಶಬ್ದದಿಂದ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕಾಮಪ್ರದ ಪ್ರಭು. ನಾವು ದೇವರನ್ನ ತದ್ರೀತ್ಯ ಉಪಾಸನೆ ಮಾಡಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ ಆ ಹರಿಕಥಾಮೃತ ಸಾರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಹೇಳ್ತಾರೆ, ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಬಹು ಕಠಿಣನಿವ ಶಿವೇಷ್ಟನಂದರಿವನರತ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿಲ್ಲ ಇವನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ಇಹಪರಂಗಳಲ್ಲಿ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತನನ್ನ ತನ್ನವರನ್ನ ತನ್ನನ್ನು ಬಿಟ್ಟವರನ್ನ ಯಾರು ದೇವರನ್ನ ಮರೆತು ಬದುಕ್ತಾರೆ ಅಂಥವರನ್ನ ಮತ್ತೆ ಪುನಃ ಒದ್ದಾಡಿ ಅಂತ ಹೇಳಿಕೊಂಡು ಜಗತ್ತಿಗೆ ಕಳಿಸ್ತಾನೆ. ನಮಗೆ ಇದೇ ಖುಷಿ. ನಾವು ದೇವರನ್ನ ಮರೆತು ಬದುಕ್ತಾ ಇದ್ದೇವೆ. ಯಾಕೆ? ದೇವರನ್ನ ಯೋಚನೆ ಮಾಡಿ ಬದುಕುದಾದರೂ ಕೂಡ ಮಾಡಿ ಆದರೂ ಏನಿದೆ, ದೇವರನ್ನ ಹಿಡ್ಕೊಂಡು ನಾವು ಸಿಗುವಂತಹದ್ದಾದರೂ ಏನಿದೆ ನಮಗೆ? ಆದರೆ ಜಗನ್ನಾಥದಾಸರು ಹೇಳ್ತಾರೆ, ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು. ಯಾರು ಭಗವಂತನನ್ನ ಮರೆತು ಬದುಕ್ತಾರೋ ಅಂಥವರನ್ನ ಭಗವಂತ ಏನು ಮಾಡ್ತಾನೆ? ಭವಪಾಶದಲ್ಲಿ ಕಟ್ಟಿ ಹಾಕ್ತಾನೆ. ಅಂಥವರಿಗೆ ಭಗವಂತ ಇದೇ ಜಗತ್ತಿನಲ್ಲಿ ಮತ್ತೆ ಪುನಃ ಬರುವಂತೆ ಮಾಡ್ತಾನೆ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು. ಮತ್ತೆ ಬಹು ಕಠಿಣದಿವ ಭಗವಂತ. ಯಾರು ಭಗವಂತನನ್ನ ಅನನ್ಯಾಶ್ಚಿಂತಯಂತೋಮ, ದೇವರೇ ಬೇಕು, ದೇವರೇ ಗತಿ ಅಂತ ಹೇಳಿಕೊಂಡು ಯಾರು ಯೋಚನೆ ಮಾಡ್ತಾರೆ ಅಂಥವರಿಗೆ ಭಗವಂತ ಸುಲಭವಾಗಿ ಸಿಗ್ತಾನೆ. ಅದಕ್ಕೋಸ್ಕರವಾಗಿ ಬಹು ಕಠಿಣದಿವ ಶಿವೇಷ್ಟನೆಂದವನರಿತ, ಅವನನ್ನ ಸಜ್ಜನರಿಗೆ
ನಿಷ್ಠರಾಗಿ ಬದುಕ್ತಾನೆ. ಭಗವಂತ ಬೇಕು ಅಂತ ಹೇಳಿದ್ರೆ, ಭಗವಂತ ಯಾರಿಗೆ ಬೇಕು ಅಂತ ಕೇಳಿದ್ರೆ ಸಜ್ಜನರಿಗೆ ಬೇಕು. ಸಜ್ಜನರು ಮಾತ್ರ ಇವನನ್ನ ಬೇಕು 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 ಅಂತ ಹೇಳಿಕೊಂಡು ಇವನ ಜೊತೆಗಿರ್ತಾರೆ. ಮತ್ತೆ ಅವನನ್ನು ಕಟ್ಟಿ ಹಾಕಲಿಕ್ಕೆ ಇರತಕ್ಕಂಥ ಪಾಶ ಯಾವುದು ಅಂತ ಕೇಳಿದ್ರೆ ಭಕ್ತೈಕವಶ್ಯ ಪ್ರಭು. ಭಗವಂತ ಯಾವುದಕ್ಕೆ ಸಿಲುಕ್ತಾನೆ ಅಂತ ಕೇಳಿದ್ರೆ ಭಕ್ತೈಕವಶ್ಯ. ನಿಮ್ಮ ಹೊರಗಿನ ಆಡಂಬರಗಳಿಗೆ, ನಿಮ್ಮ ದಂಬಾಚಾರಗಳಿಗೆ, ನಿಮ್ಮ ಯಾವ ವ್ಯವಸ್ಥೆಗೂ ಕೂಡ ಅವನು ಸಿಗುವನಲ್ಲ. ಭಕ್ತಿ ಭಗವಂತ ಸಿಗುವುದು ಯಾವುದಕ್ಕೆ ಕೇಳಿದ್ರೆ ಅವನು ಒಳ್ಳೆಯ ಭಕ್ತಿ ಉಂಟಾ ಅದಕ್ಕೆ ಸಿಗ್ತಾನೆ. ಭಕ್ತಿ ಇಲ್ವಾ? ಇಲ್ವೇ ಇಲ್ಲ. ಏನು ತಿಪ್ಪರ್ಲಾಗ ಹಾಕಿದರೂ ಕೂಡ ಭಗವಂತ ಸಿಗೋದಿಲ್ಲ. ಅದಕ್ಕೆ ಉತ್ತಮ ಭಕ್ತಿ ಎಂಬುದು ಮಾತ್ರ ನಮಗೆ ಭಗವಂತನನ್ನ ಕಟ್ಟಿ ಹಾಕಲಿಕ್ಕಿರತಕ್ಕಂತಹದ್ದು ಮಾರ್ಗ. ಮತ್ತೆ ಯಾರು ಇವನನ್ನ ಭಕ್ತಿಯಿಂದ ಕಟ್ಟಿ ಹಾಕುತ್ತಾರೆ ಅಂಥವರ ಭವಪಾಶವನ್ನ ಭಗವಂತ ಬಿಡಿಸಿ ಹಾಕ್ತಾನೆ. ಭಗವಂತ ಯಾರ ಭವಪಾಶವನ್ನು ಬಿಡಿಸ್ತಾನೆ ಅಂತ ಕೇಳಿದ್ರೆ, ಯಾರು ಭಗವಂತನನ್ನ ಭಕ್ತಿ ಎಂಬಂತಹ ಒಂದು ಹಗ್ಗದಿಂದಾಗಿ ಕಟ್ಟಿದ್ದಾರೆ ಅಂಥವರ ಆ ಸಂಸಾರ ಎಂಬಂತಹ ಏನು ಆ ವ್ಯವಸ್ಥೆ ಇದೆ ಅದನ್ನ ಬಿಡಿಸಿಬಿಡ್ತಾನೆ. ಬಿಟ್ಟು ಮತ್ತೆ ಅಂಥವರನ್ನು ಸಿಟ್ಟು ಮಾಡಿಕೊಳ್ಳುವುದಿಲ್ಲ. ಕಟ್ಟುವವರ ಯಾವುದರಿಂದ ಸದ್ಭಕ್ತಿ ಪಾಶದಲ್ಲಿ, ಭಕ್ತಿ ಎಂಬಂತಹ ಪಾಶದಲ್ಲಿ ಯಾರು ಅವನನ್ನು ಕಟ್ಟಿ ಹಾಕುತ್ತಾರೆ ಅಂಥವರ ಭವದ ಕಟ್ಟನ್ನ ಬಿಡಿಸಿಬಿಡ್ತಾನೆ. ಭಗವಂತ ಭಕ್ತಿಯಿಂದಾಗಿ ಮಾತ್ರ ಸಿಗ್ತಾನೆ. ನನ್ನಲ್ಲಿ ಕೆಜಿಗಟ್ಟಲೆ ಬಂಗಾರ ಉಂಟು, ಭಗವಂತ ನನ್ನ ಜೊತೆಗೆ ನನ್ನ ಮನೆಯಲ್ಲಿರ್ತಾನೆ, ಏನು ಮಾಡಿದ್ರೂ ಸಿಗೋದಿಲ್ಲ. ವಿದುರನ ಮನೆಗೆ ಹೋದ, ದುರ್ಯೋಧನ ಮನೆಗೆ ಬರಲಿಲ್ಲ. ದುರ್ಯೋಧನ ಸಂಪತ್ತಿರಲಿಲ್ಲ. ಯಾಕೆಂದರೆ ಸಂಪತ್ತಿತ್ತು. ವಿದುರನಲ್ಲಿ ಏನಿತ್ತು? ವಿದುರನಲ್ಲಿ ಸಂಪತ್ತಿರಲಿಲ್ಲ, ಭಕ್ತಿ ಇತ್ತು. ಅದೇ ರೀತಿಯಾಗಿ ಭಗವಂತ ದ್ರೌಪದಿ ದೇವಿಗೆ ಭಗವಂತ ಯಾಕೆ ಸಿಕ್ಕಿದ ಅಂತ ಕೇಳಿದ್ರೆ, ದ್ರೌಪದಿಯಲ್ಲಿ ಇದ್ದದ್ದು ಏನು ಕೇಳಿದ್ರೆ ದೊಡ್ಡದಾಗಿರತಕ್ಕಂತಹ ಬಂಗಾರ ಇರಲಿಲ್ಲ. ಮತ್ತೆ ಅಲ್ಲಿದ್ದದ್ದು ಕೇವಲ ಶುದ್ಧವಾಗಿರತಕ್ಕಂತಹ ಭಕ್ತಿ ಮಾತ್ರ. ಗಜೇಂದ್ರಲ್ಲಿದ್ದದ್ದು ಏನು ಕೇಳಿದ್ರೆ, ಗಜೇಂದ್ರನಲ್ಲಿ ಸಂಪತ್ತಿರಲಿಲ್ಲ. ಗಜೇಂದ್ರ ಯಾಕೆ ಉದ್ಧಾರ ಆದ ಕೇಳಿದ್ರೆ, ಭಗವಂತನ ಭಕ್ತಿಯಿಂದಾಗಿ ಅವನು ಉದ್ಧಾರನಾದ. ಅದೇ ರೀತಿಯಾಗಿ ಸಿಟ್ಟಿವನಿಲ್ಲ, ಕಾಮದ ಕೊಟ್ಟು ಕೇಳಿದ್ದನ್ನು ಕೊಡ್ತಾನೆ. ಯಾವಾಗ ಅವನನ್ನ ಭಕ್ತಿಯಿಂದಾಗಿ ನಾವು ಉಳಿಸಿಕೊಂಡಾಗ ಮಾತ್ರ ಅವನು ನಮಗೆ ಸಿಗ್ತಾನೆ. ಕಾವನು ಮತ್ತೆ ಭಗವಂತ ಅಂಥವರ ಜೊತೆಗೆ ಇದ್ದುಕೊಂಡು ಕಾಯ್ತಾನೆ. ನಮಗೆ ದೇವರನ್ನ ನೋಡ್ಲಿಕ್ಕೆ ಕೂಪಿಸೋದಿಲ್ಲ, ಕೇಳಲಿಕ್ಕೆ ಕೂಪಿಸೋದಿಲ್ಲ. ನಮ್ಮ ವ್ಯವಸ್ಥೆ ಹೇಗೆ ಅಂತ ಕೇಳಿದರೆ, ನಮಗೆ ದೇವರು ಬೇಡ. ನಮಗೆ ದೇವರು ಏನಾದರೂ, ನಾನು ಮೊದಲೇ ಹೇಳಿದಲ್ವ, ದೇವರು ಏನಾದರೂ ಬೇಕಾದರೆ ಬೇಕು, ಬೇಡ ಆದರೆ ಬೇಡವೇ ಬೇಡ ಅಂತಹ ಸ್ಥಿತಿ ನಮಗೆ. ನಮಗೂ ದೇವರಿಗೂ ಬಾರ್ಟರ್ ಸಿಸ್ಟಮ್, ಕೊಂಡುಕೊಳ್ಳುವಿಕೆಯ ಸಿಸ್ಟಮ್ ಅಲ್ಲಿ ನಮಗೆ ದೇವರು. ಆದರೆ ದೇವರಿಗೆ ಅದು ಬೇಡವೇ ಬೇಡ. ದೇವರಿಗೆ ಬೇಕಾದ್ದು ಏನು ಕೇಳಿದ್ರೆ, ನಿನ್ನಲ್ಲಿ ಭಕ್ತಿ ಉಂಟಾ ಬಾ, ಭಕ್ತಿ ಇಲ್ವಾ ದೇವರಿಗೆ ಏನೂ ಬೇಡ. ನಾವು ದೇವರಲ್ಲಿ ಕೊಡಬೇಕಾದ್ದು ಅವನಿಗೆ ಭಕ್ತಿ ಮಾತ್ರ. ಅದನ್ನು ಕೊಟ್ಟುವಿ ಅಂತಾದರೆ ಭಗವಂತ ನಮ್ಮ ಜೊತೆಗೆ ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಕಾಮದ ಎಲ್ಲವನ್ನೂ ಕೊಡ್ತಾನೆ. ಕಾಮ, ನಾವು ಏನೇನು ಕಾಮಿಸ್ತೇವೆಯೋ, ಏನು ಬೇಕಾದರೂ ಕಾಮಿಸಿ. ಯಾವುದು ಯೋಗ್ಯತೆ ಇದ್ದದನ್ನು ಕಾಮಿಸಬೇಕು, ಯೋಗ್ಯತೆವಿಲ್ಲದನ್ನು ಯೋಗ್ಯತೆ ಮೀರಿ ಕಾಮಿಸುವುದು ಅದು ಕೂಡ ಅದು ನಮ್ಮ ಅನರ್ಥಕ್ಕೆ ಕಾರಣ. ಯೋಗ್ಯತೆ ಉಂಟಾ, ನನಗೆ ಬಂಗ್ಲೆ ಬೇಕು, ನನಗೆ ಅದು ಬೇಕು, ಇದು ಬೇಕು, ಯೋಗ್ಯತೆ ಇದ್ದರೆ ಮಾತ್ರ ಕಾಮಿಸಬೇಕು. ಯೋಗ್ಯತೆ ಇಲ್ಲದನ್ನ ಕಾಮಿಸಿದ್ರೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಕೊಟ್ಟು ಕಾವನು ಸಕಲ ಸೌಖ್ಯವನ್ನು ಸುಖವನ್ನು ಕೊಡ್ತಾನೆ. ಸುಖ ಅಂತ ಹೇಳಿದ್ರೆ ಯಾವುದು ಸುಖ? ಸುಖ ಅಂತ ಹೇಳಿದ್ರೆ ಭಗವಂತನನ್ನು ಕಾಣುವುದೇ ಸುಖ. ಭಗವಂತನಿಗಿಂತ ಭಿನ್ನವಾಗಿರತಕ್ಕಂಥ ಸುಖ ಮತ್ತೊಂದಿಲ್ಲ. ಅವನನ್ನು ಕೊಟ್ಟು ಸೌಖ್ಯವ ಇಹಪರಂಗಳಲ್ಲಿ ಭಗವಂತ ಇಹ ಪರ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ನಮಗೆ ದಾಸರು ನಮ್ಮನ್ನು ಎಚ್ಚರಿಸ್ತಾರೆ. ಅದಕ್ಕೋಸ್ಕರವಾಗಿ ದೇವರನ್ನು ಸ್ತುತಿಸಬೇಕು.
ಅದಕ್ಕೋಸ್ಕರ ದೇವರನ್ನು ನಾವು ಉಪಾಸನೆ ಮಾಡಬೇಕು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಮಾತನ್ನು ತಿಳಿಸಿಕೊಡ್ತಾರೆ. ಇಷ್ಟು ಹೇಳಿ ಇವತ್ತಿನ ಪ್ರವಚನವನ್ನು ಶ್ರೀಹರಿಪ್ರಿಯತಾ ಶ್ರೀಕೃಷ್ಣಾರ್ಪಣಮಸ್ತು.